ಇದೊಂದು ದೊಡ್ಡ ಮಾಫಿಯಾ. ಹಿಂದೆ 89 ಇದನ್ನ ಗ್ರೂಪ್ ಮಾಡಿಬಿಟ್ಟು ಟೆಂಡರ್ ಕರೆದಿದ್ರು. ಅವರೆಲ್ಲ ಕಾರ್ಟೆಲ್ ಮಾಡಿಕೊಂಡು 85% ಅಬೋ ಹಾಕ್ಕೊಂಡು ತಿರ್ಗಾ ಕೋರ್ಟ್ಗೆ ಹಾಕಿ ನಮಗೆ ಏನು ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಂಬರ್ 1. ಎರಡನೇದು, ಕೋರ್ಟ್ ಅವರು ಕೂಡ ತೀರ್ಪನ್ನು ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೊಡ್ತಾ ಇಲ್ಲ. ನಾನು ಇದನ್ನು ಏನಾದ್ರು ಮಾಡಿ ಭಾಗ ಮಾಡಿ 4 ಭಾಗ ಮಾಡಿ ಒಂದು ಬೆಂಗಳೂರಿಂದ 50 ಕಿಲೋಮೀಟರ್ ದೂರಕ್ಕೆ ಯಾವುದಾದ್ರು ಗುಡ್ಡೆಗಳ ಪರವಾಗಿ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಯತ್ನ ಮಾಡಿ 4 ಟೆಂಡರ್ ಕರಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಈ ನಮ್ಮ ಬೆಂಗಳೂರು MLAಗಳು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಐ ಆಮ್ ಟೆಲಿಂಗ್ ಯು ಫ್ಯಾಕ್ಟ್. ಎಲ್ಲ ಪಾರ್ಟಿಯವರು 800 ಕೋಟಿ ರೂಪಾಯಿ ಅಂತೆ. ಎಂತಕ್ಕೆ ಅವ್ರಿಗೆ ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ನಾನು ಹೆಸರು ಹೇಳಂಗಿಲ್ಲ ಇಲ್ಲಿ. 800 ಕೋಟಿ ರೂಪಾಯಿ ಎಲ್ಲ ಎದುರಿಸರಾಗಿ 3 ದಿನದಿಂದ ಮಾದೇವಪುರದಲ್ಲಿ ಗಾಡಿ ನಿಂತೋಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆಲ್ಲ ಟಿವಿಲೆಲ್ಲ ತೋರಿಸ್ತಾ ಇದ್ರು ಗಾಡಿಗಳನ್ನೆಲ್ಲ. ನಾನು ಜಿಮ್ಗೆ ಒಂದು ಇದನ್ನ ಥ್ರೆಡ್ ಬಿಲ್ ಮಾಡೋಣ ಅಂತ ನೋಡಿದೆ. ಅದು ನೋಡ್ಬಿಟ್ಟು ಹಂಗೆ ಕೂತ್ಕೊಬಿಟ್ಟೆ, ನಾನೇ ಸುಸ್ತಾಗಿ ಕೂತ್ಕೊಬಿಟ್ಟಿದೆ. ಸೊ ಹಿಂಗೆ ದೊಡ್ಡ ಸಮಸ್ಯೆ ಇದೆ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪ್ಲೈ ಮಾಡ್ತೇನೆ. ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗ್ಬೇಕು ಅಂತ ಎಲ್ಲ MLAಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ಟರೆ ಖರೀದಿ ನಾನೇ ಪರ್ಮನೆಂಟಾಗಿ ಖರೀದಿ ಮಾಡಿಬಿಟ್ಟು ಮೊನ್ನೆ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೆ, 100 ಎಕರೆ ಕೊಡಪ್ಪ ಇಲ್ಲಿ ನೀನು ಅಂತಂದ್ರೆ ಅವರು ಇಂಡಸ್ಟ್ರೀಸ್ ಒಳಗಡೆ ಕಸ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ಇದನ್ನ ಹೈದ್ರಾಬಾದಲ್ಲಿ, ಚೆನ್ನೈಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಆಲ್ ಎಲೆಕ್ಟ್ರಿಕ್ ಹ್ಯಾಸ್ ಫೇಲ್ಡ್. ನಮ್ಮ ಕಾಲದಿಂದ ಜಾರ್ಜ್ ಎಲ್ಲ ಕೊಟ್ಟದ್ದೆಲ್ಲ ಕಂಪ್ಲೀಟ್ ಎಲ್ಲ ಫೇಲ್ ಆಗಿಬಿಟ್ಟಿದೆ. ಈ ಒನ್ಲಿ ಆಪ್ಷನ್ ಈಸ್ ಗ್ಯಾಸ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಸೊ ಅದೊಂದು ಮಾತ್ರ ಒಂದು 3-4 ಕಡೆ ಡೆಲ್ಲಿಯಲ್ಲೂ ನೋಡ್ಕೊಂಡು ಬಂದಿದ್ದೀನಿ. ಇಂಡೋರಲ್ಲೂ ಭಾಳ ಚೆನ್ನಾಗಿ ಬೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಅಲ್ಲೊಂದು ಕಡೆ ಹೋಗ್ತೀನಿ. ಈಗಾಗಲೇ ನಾನು ಪ್ಲಾನಿಂಗ್ ರೆಡಿ ಮಾಡಿದ್ದೀನಿ. 2 ಕಡೆ ಜಮೀನ ನೈಸ್ ರೋಡ್ ಅವ್ರ ಹತ್ರ ಒಂದು 100 ಎಕರೆ ತೊಗೊಂಡಿದ್ದೀನಿ. ಅವ್ರಿಗೆಲ್ಲ ನಮ್ಮ ಬರೆದಿದೆ. ಇನ್ನೊಂದು ಅಲ್ಲೆಲ್ಲ ದೊಡ್ಡಬಳ್ಳಾಪುರ ತಾವು. ಸೊ ಬೇರೆ ಇದನ್ನೆಲ್ಲ ಬೆಂಗಳೂರಿಂದ ಹೊರಗಡೆ ಶಿಫ್ಟ್ ಮಾಡ್ಸೋಕ್ಕೆ ಏನು ಬೇಕೋ ವ್ಯವಸ್ಥೆ. ಯಾಕೆಂದರೆ ಬೆಂಗಳೂರು ಬೆಳೀತಾ ಇದೆ. ಒಂದು 50 ಕಿಲೋಮೀಟರ್ ದೂರ ಆದರೂ ಕೂಡ ಅದಕ್ಕೆ ಕಾಂಪೌಂಡ್ ಆಗಿ ಈಗೆಲ್ಲ ಹೊಸದಾಗೆ ನೀಟಾಗಿ ಬಂದಿದೆ. ಏನೂ ತೊಂದರೆ ಆಗದೆ ಗ್ರೌಂಡಾಗಿ ನೀರು ಹೋಗದೆ ಬಂದಿದೆ. ಬಟ್ ಹಿಂದೆ ಮಾತ್ರ ಹಾಕಿರೋದು ಸರಿಯಾಗಿ ಮಾನವೀಯತೆ ದೃಷ್ಟಿಯಿಂದ ಹಾಕಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಹೋಗಿ ಮಾತು ಕೊಟ್ಟಿದ್ದಾರೆ, BJPಯವರು ಹೋಗಿ ಮಾತು ಕೊಟ್ಟಿದ್ದಾರೆ. ಎಲ್ಲ ವಿ ಹ್ಯಾವ್ ಫೇಲ್ಡ್. ಅಲ್ಟಿಮೇಟ್ಲಿ ವಿ ಹ್ಯಾವ್ ಫೇಲ್ಡ್. ಈ ಕಸ ಹಾಕೋಕ್ಕೆ ಏನಾದ್ರು ಒಂದು ಗೌರವವಾದಂಥ ಒಂದು ವ್ಯವಸ್ಥೆನ ಮಾಡಬೇಕು. ನಾನು ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ ಟು ಯು. ಚಿದಾನಂದಗೌಡ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದ. 15,000 ಕೋಟಿ DK ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ದೊಡ್ಡ ಪ್ರೆಸ್ ಕಾನ್ಫರೆನ್ಸು ಎಲ್ಲ ಮಾಡಿದ್ರು. ಇನ್ನು ಟೆಂಡರೇ ಕರೆದಿಲ್ಲ, 15,000 ಕೋಟಿ ನುಂಗಕ್ಕೆ ಸಾಧ್ಯ ಅಂತ. ಸೊ ಹಿಂಗೆಲ್ಲ ಕೂಡ ಇರ್ತದೆ. ಇರಲಿ, ಅವೆಲ್ಲ ಅವ್ರು ಟೀಕೆ ಮಾಡಲಿ, ಅದಕ್ಕೆ ನಾವೇನು ಬೇಜಾರು ಮಾಡಲ್ಲ. ವಿ ಹ್ಯಾವ್ ಟು ಕಮ್ ಔಟ್ ವಿತ್ ದಿ ಸೊಲ್ಯೂಷನ್. ನೀವು ಗಟ್ಟಿದಿರಲ್ಲ. ಖಂಡಿತ. ನಲ್ಲಿಗಳಿವೆ, ಹನಿ ನೀರು ಬರ್ತಿಲ್ಲ. 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಅನುಷ್ಠಾನ, 767 ಗ್ರಾಮಗಳು. ಇದು ಬರೀ ಬೆಂಗಳೂರು ಗ್ರಾಮಾಂತರದ ಒಂದು ಸಂಶೋಧನಾ ವರದಿಯನ್ನು ಬಹುಶಃ ವಿಜಯವಾಣಿ ಪತ್ರಿಕೆ, ವಿಜಯ ಕರ್ನಾಟಕ ಪತ್ರಿಕೆ ಸಂಶೋಧನಾ ವರದಿ ಪ್ರಕಟ ಮಾಡಿರ್ತಕ್ಕಂಥದ್ದು. ನನ್ನ ಪರ್ಸ್ನಲ್ ಅನುಭವ, ಗ್ರಾಮ ಸಭೆಗಳಿಗೆ ಹೋದಾಗ ನಾವು ಜನರಿಂದ ನಾವು ಜಲ್ ಜೀವನ್ ಮಿಷನ್ನಿಗೆ ನಿಮ್ಮ ಗ್ರಾಮಕ್ಕೆ 13 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅಂದರೆ, ಅಣ್ಣ ಅದನ್ನ ಹೇಳ್ಬೇಡ ಕಣಣ್ಣ, ನಾವು ಅದನ್ನ ಹೇಳಿಕೆಯನ್ನು ತಲೆ ಎತ್ಕೊಂಡು ಓಡಾಡಂಗೆ ಇಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ರೋಡ್ ರಸ್ತೆದು ಒಂದು ರೂಟ್ ಸುತ್ಕೊಂಡು ಬಂದರು. ನಾನು ಇಮಿಡಿಯೇಟು ಮಾತಾಡಿದೆ. ಈ ಕಾರ್ಯನಿರ್ವಹಣೆಯನ್ನು ಮಾನಿಟ್ರ್ ಮಾಡ್ತಿರುವಂಥ ಇಂಜಿನಿಯರ್ಗಳು ಬಹುತೇಕ ಗುತ್ತಿಗೆ ಇಂಜಿನಿಯರು. 1000 ಕೋಟಿ ರೂಪಾಯಿ ಕಾಮಗಾರಿಯನ್ನು ಗುತ್ತಿಗೆ ಇಂಜಿನಿಯರ್ ನಿರ್ವಹಿಸಿದರೆ ಅವ್ರಿಗೆ ಅಕೌಂಟಬಿಲಿಟಿ ಸೆಟ್ ಮಾಡೋಕ್ಕಾಗತ್ತಾ? ಹೇಗೆ ನಾವು ಅಕೌಂಟಬಿಲಿಟಿ ಸೆಟ್ ಮಾಡೋಕ್ಕಾಗತ್ತೆ? ನೀವು ಬೇಕಿದ್ರೆ ಚಿಕ್ಕಮಗಳೂರಿಗೆ ಒಂದು ತನಿಖಾ ತಂಡ ಕಳಿಸಿ, ಚಿಕ್ಕಮಗಳೂರು ಜಿಲ್ಲೆಗೆ. ಯಾಕೆಂದ್ರೆ ನನ್ನ ಪರ್ಸ್ನಲ್ ಫೀಲಿಂಗ್ ಇದು. ನನಗೆ ಗೊತ್ತಿರೋ ಪ್ರಕಾರ ಗುತ್ತಿಗೆ ತಗೊಂಡಿರೋರೆಲ್ಲ ಹೊರ ರಾಜ್ಯದವರು. ಅವ್ರು ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಕೆಲಸ ಮಾಡುವವನಿಗೂ ಗುತ್ತಿಗೆದಾರನಿಗೂ ಸಂಬಂಧವೇ ಇಲ್ಲ. ಆ ಪರಿಸ್ಥಿತಿ ಇದೆ. ನೀವು ಯಾವುದೇ ಒಂದು ಜಿಲ್ಲೆನ ಪೈಲಟ್ ಆಗಿ ತಗೊಂಡು ಎಲ್ಲ ವಿಲೇಜ್ಗಳನ್ನು ಒಂದು ಸೋಷಿಯಲ್ ಆಡಿಟ್ ಮಾಡಿಸಿದ್ದೀವಲ್ಲ ಸರ್, 1550. ಆಯ್ತಾ? ಈಗ ನೀವು ನಮ್ಮ ಜಿಲ್ಲೆಗೆ ಒಂದು ವಿಶೇಷ ಸ್ಕ್ವಾಡ್ ರಚನೆ ಮಾಡಿಸಿ. ಆ ಸ್ಕ್ವಾಡ್ಗೆ ಅವರಿಗೆ ಸೆಷನ್ ಮುಗಿದ್ಮೇಲೆ ಹೇಳಿ 1 ತಿಂಗಳು ನಾವೇ ಅವ್ರ ಜೊತೆಗೆ ಇರ್ತೀವಿ ಮತ್ತು ತನಿಖೆ ನಡೆಸ್ತೀವಿ. ಮತ್ತು ನೀವೇ ಹೇಳಿದ್ರಲ್ಲ, 90% ಬಿಲ್ ಕೊಟ್ಟ ಮೇಲೆ
100% ಕೆಲಸ ಆಗಬೇಕು. 90% ಬಿಲ್ ಕೊಟ್ಟು 4100 ಚಿಲ್ಲರೆ ಗ್ರಾಮಗಳಿಗೆ ಮಾತ್ರ ನೀವು ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು 21,000 ಗ್ರಾಮಗಳ ಕಾಮಗಾರಿಯೇ ಪೂರ್ಣಗೊಂಡಿಲ್ಲ ಅಂದರೆ ಅನುಷ್ಠಾನ ನೀವು ಹೇಳ್ತಿರೋದಕ್ಕೂ ಅನುಷ್ಠಾನ ಕೆಳಗಡೆ ಗ್ರೌಂಡ್ ಲೆವೆಲ್ಗೂ ವ್ಯತ್ಯಾಸ ಇದೆ ಅನ್ನೋದು ನಿಮ್ಮ ರಿಪೋರ್ಟೇ ಹೇಳುತ್ತೆ. ನಿಮ್ಮ ನೋಡಿ, ನೀವು ರಿಪೋರ್ಟ್ ನಾನು ಕೊಟ್ಟಿರೋ ಪ್ರಕಾರ 26,592 ಗ್ರಾಮ ಕಾಮಗಾರಿ ಪೂರ್ಣಗೊಳಿಸಿ ನೀರು ಪೂರೈಸುತ್ತಿರುವ ಗ್ರಾಮಗಳ ಸಂಖ್ಯೆ 4,675. ನೀರು ಪೂರೈಸಲು ಬಾಕಿ ಇರುವ ಗ್ರಾಮಗಳ ಸಂಖ್ಯೆ 21,917. ನೋಡಿ, ಈ ಅಂತರ ಇದೆಯಲ್ಲ, ಈ 90% ಬಿಲ್ ಕೊಟ್ಟ ಮೇಲೆ 100% ಕೆಲಸ ಆಗಬೇಕು. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಸ್ವಲ್ಪ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್, ಒಟ್ಟಾರೆ ಕರ್ನಾಟಕದಲ್ಲಿ JJMನ ಮೊತ್ತ ಏನು ಎಲ್ಲ ಪ್ರಾಜೆಕ್ಟ್ ಸೇರಿ ಸುಮಾರು 65,000 ಕೋಟಿ ರೂಪಾಯಿ ಸರ್. ಅದರಲ್ಲಿ ನಮಗೆ ಬಿಡುಗಡೆ ಆಗಿರೋದು ಅಥವಾ ನಾವು ಖರ್ಚು ಮಾಡಿರೋದು ಬಿಡುಗಡೆ ಆಗಿರೋದು 32,377 ಕೋಟಿ ರೂಪಾಯಿ. ಏನು ಸರ್, 65,000ದಲ್ಲಿ ನಮಗೆ ಬಂದಿರೋದು ಬರೇ 32,000 ಅಂದಾಜು. ಅದರಲ್ಲಿ ಖರ್ಚಾಗಿರೋದು ಮಾನ್ಯ ಸಭಾಪತಿಗಳೇ 29,000 ಅಂದಾಜು 29,000. 90% ಎಲ್ಲೂ ಆಗಿಲ್ಲ, 50% ಅಷ್ಟೇ ನಮಗೆ ಅನುದಾನ ಬಂದಿರೋದು. ಆ 50%ನಲ್ಲಿ 90% ಖರ್ಚಾಗಿರೋದು ಒಂದೇದು ಅಧ್ಯಕ್ಷರೇ. ಮತ್ತೆ ವಿಶೇಷವಾಗಿ ಏನು ತಾವು ಇದರ ಚಿಕ್ಕಮಗಳೂರು ಬಗ್ಗೆ ಆದ್ರೂ ಆ ಲೆಕ್ಕದಲ್ಲಾದ್ರೂ 50% ಗ್ರಾಮಗಳಾದ್ರೂ ಕೆಲಸ ಆಗ್ಬೇಕಲ್ಲ. 26,000 ಗ್ರಾಮಗಳಲ್ಲಿ ಆಗಿದೆ ಎಕ್ಸಿಕ್ಯೂಷನ್ ಸ್ವಲ್ಪ ದಯವಿಟ್ಟು ನನಗೆ ಒಂದು ನಿಮಿಷ ಅವಕಾಶ ಮಾಡಿಕೊಡಿ. ಚಿಕ್ಕಮಗಳೂರ್ದು ಏನು ಹೇಳ್ತಾ ಇದ್ರೆ ಅಧ್ಯಕ್ಷರೇ, ಚಿಕ್ಕಮಗಳೂರಿನಲ್ಲಿ ಒಟ್ಟಾರೆ ಅಂದಾಜು 1,164 ಕೋಟಿ ರೂಪಾಯಿ ಕಾಮಗಾರಿಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಎಕ್ಸ್ಪೆಂಡಿಚರ್ ಆಗಿರೋದು ಹಣ ಬರೇ 370 ಕೋಟಿ, 90% ಅಲ್ಲ. ಫಿಸಿಕಲ್ ಪ್ರೋಗ್ರೆಸ್ಸು 40% ಆಗಿರೋದು, ಫೈನಾನ್ಷಿಯಲ್ ಪ್ರೋಗ್ರೆಸ್ಸು 31% ಆಗಿರೋದು. ಈ ಕಾಮಗಾರಿ ಪ್ರಾರಂಭ ಆಗಿದ್ದು 7/12/2022, ಮುಗಿಬೇಕಾಗಿರೋದು ಜೂನ್ 2025. ಹಿಂದಿನ ನಾನು ಹೇಳ್ದಂಗೆ ಸ್ವಲ್ಪ ಬರಗಾಲ ಇರೋದ್ರಿಂದ ನಾವು ಎಕ್ಸ್ಟೆನ್ಷನ್ ಅನ್ನು ಕೇಳಿದ್ವಿ ಕೇಂದ್ರ ಸರ್ಕಾರಕ್ಕೆ. ಮೋಸ್ಟ್ಲಿ ಲೈಕ್ಲಿ ಕಂಪ್ಲೀಷನ್ ಆಫ್ ಡೇಟ್ ಆಫ್ ಚಿಕ್ಕಮಗಳೂರು ಪ್ರಾಜೆಕ್ಟ್ ಇಸ್ 6/6/2026. ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗಿದೆ, ತಾವು ಹೇಳ್ದಂಗೆ ಸೋರ್ಸ್ದು ಜಾಕ್ವೆಲ್ಲು ನಾವು ಅಪ್ಸ್ಟ್ರೀಮ್ನಲ್ಲಿ ಹಾಕಿದ್ವಿ, ಈಗ ಅವರು ಡೌನ್ ಸ್ಟ್ರೀಮ್ನಲ್ಲಿ ಕೇಳ್ತಾ ಇದ್ದಾರೆ. ಅದು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ಗೆ ಹೋಗಿದೆ. ನಮ್ಮ ಪ್ರಕಾರ ಅಪ್ಸ್ಟ್ರೀಮ್ನಲ್ಲಿ ಇದ್ದರೆ ಬೆಟರ್ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಕೆಲವು ತಜ್ಞರು ಅದನ್ನು ಶಿಫ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಿಟ್ಟರೆ ಬೇರೆ ಯಾವುದೂ ಕೂಡ ಕಳಪೆ ಆಗಲಿ ಅಥವಾ ಇಲ್ಲಿ ನಾವು ಬರೀ ಹೆಚ್ಚು ದುಡ್ಡು ಕೊಟ್ಟಿದ್ದೀವಿ ಅಂತ ಇಲ್ಲ ಅಧ್ಯಕ್ಷರೇ. ಸೊ ಅದರಿಂದ ಮಾನ್ಯ ಸದಸ್ಯರಿಗೆ ಬೇಕಾದರೆ ಇದನ್ನು ಸಮರೈಸ್ ಮಾಡಿ ಅವ್ರಿಗೆ ತಲುಪಿಸ್ತೀನಿ ಅಧ್ಯಕ್ಷರು. ಸಭಾಪತಿಗಳೇ, ಇದು ವ್ಯಾಪ್ತಿ ದೊಡ್ಡದಿರೋದ್ರಿಂದ ಉಳಿದ ಸದಸ್ಯಗಳು ನಮ್ಮ ಹತ್ರ ಮಾತಾಡ್ತಾ ಇದ್ರು. ನೀವು ಸೀರಿಯಸ್ ಆಗಿದ್ದು ನೋಡಿ ಅವ್ರು ಸುಮ್ಮನಾಗಿದ್ದಾರೆ. ಅರ್ಧ ಗಂಟೆ ಕಾಲಾವಧಿ ಚರ್ಚೆಗೆ ಕೊಟ್ಟರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.